ಎಲ್ಲರಿಗೂ ನಮಸ್ಕಾರ. ಇವತ್ತೊಂದು ಪಲಾವ್ ಮಾಡೋಣ ಅಂತ ಪ್ಲ್ಯಾನ್ ಮಾಡಿಕೊಂಡು ಇಷ್ಟೆಲ್ಲ ತರಕಾರಿಯನ್ನು ಜೋಡಿಸಿಟ್ಕೊಂಡಿದ್ದೀನಿ. ಇಲ್ಲಿ ಪಲಾವ್ಗೆ ಬೇಕಾಗುವಂತಹ ಬಟಾಣಿ, ಬೀನ್ಸ್, ಕ್ಯಾರೆಟ್, ಸೀಮೆ ಬದನೆಕಾಯಿ, ಒಂದು ಪುಟ್ಟ ಆಲೂಗೆಡ್ಡೆ ಹಾಗೂ ಒಂದು ಕ್ಯಾಪ್ಸಿಕಮ್, ಇಷ್ಟು ತರಕಾರಿಗಳನ್ನು ಇಟ್ಕೊಂಡಿದ್ದೀನಿ. ಹಾಗೆ ಮಸಾಲೆಗೆ ಬೇಕಾಗಿ ನಾನು ಕೊತ್ತಂಬರಿ ಸೊಪ್ಪು, ಪುದೀನ, ಹಾಗೆ ಶುಂಠಿ, ಹಸಿಮೆಣಸು, ಈರುಳ್ಳಿ, ಅದ್ರ ಜೊತೆಗೆ ಒಂದಿಷ್ಟು ಬೆಳ್ಳುಳ್ಳಿಯನ್ನು ಬಿಡಿಸ್ಕೊಂಡಿದ್ದೀನಿ. ಇಲ್ಲಿ ಲವಂಗ, ಚಕ್ಕೆ, ಒಂದು 5-6 ಮೆಣಸಿನಕಾಳು, ಒಂದು ಏಲಕ್ಕಿ, ಇಷ್ಟನ್ನು ಇಟ್ಕೊಂಡಿದ್ದೀನಿ. ಹಾಗೆ ರುಚಿಗೆ ಬೇಕಾದಷ್ಟು ಉಪ್ಪು, 1/4 ಚಮಚದಷ್ಟು ಸಕ್ಕರೆ, ಒಂದು 2-3 ಸ್ಪೂನ್ನಷ್ಟು ತುಪ್ಪ, ಒಂದು 4-5 ಸ್ಪೂನ್ನಷ್ಟು ಎಣ್ಣೆ, 3 ಈರುಳ್ಳಿಯನ್ನು ಇಟ್ಕೊಂಡಿದ್ದೀನಿ. ಸೊ ಇಲ್ಲಿ ನಾವು ಅಕ್ಕಿಯನ್ನು ಈ ಲೋಟದಲ್ಲಿ ನಾನು 3 ಲೋಟ ಅಕ್ಕಿಯನ್ನು ತೊಗೊಂಡಿದ್ದೀನಿ. ಸೊ ನಾವು ಇದನ್ನು ಅಕ್ಕಿಯನ್ನು ತೊಳೆದಿಟ್ಕೊಳ್ಬೇಕು. ತರಕಾರಿಗಳನ್ನು ತೊಳೆದು ಕ್ಲೀನಾಗಿ ಹೆಚ್ಕೊಳ್ತೀನಿ. ಕೊತ್ತಂಬರಿ, ಕರಿಬೇವನ್ನು ಬಿಡಿಸಿ ಜೋಡಿಸ್ಕೊತೀನಿ. ಈರುಳ್ಳಿಯನ್ನು ಕೂಡ ಹೆಚ್ಚಿಟ್ಕೊಳ್ತೀನಿ. ಅದಕ್ಕಿಂತ ಮುಂಚೆ ಮುಖ್ಯವಾಗಿ ಒಂದು ಕೆಲಸವನ್ನು ಮಾಡಬೇಕು. ನಾವಿಲ್ಲಿ ಇಟ್ಕೊಂಡಿರುವಂತಹ ಬೆಳ್ಳುಳ್ಳಿಯನ್ನು ಈ ನೀರಿಗೆ ಹಾಕ್ಕೊಳ್ತೀನಿ. ನಾನು ಇಲ್ಲಿ ಯಾವುದನ್ನು ನಾನು ಮಸಾಲೆಗಳನ್ನು ಹುರಿಯೋದಿಲ್ಲ, ಕೇವಲ ಹಸಿ ಮಸಾಲೆಯಲ್ಲಿ ಮಾಡ್ತಾಯಿದ್ದೀನಿ. ಇಲ್ಲಿ ಲವಂಗ, ಒಂದು 7-8 ಕಾಳು ಲವಂಗವನ್ನು ತೊಗೊಂಡಿದ್ದೀನಿ. ಹಾಗೆ 1-2 ಪೀಸು ಚಕ್ಕೆ, ಇಲ್ಲಿ ಒಂದು 5-6 ಕಾಳು ಕಾಳು ಮೆಣಸು, 1 ಏಲಕ್ಕಿ, ಇದನ್ನು ನಾನು ನೆನೆಸ್ಕೊತೀನಿ. ಇದು ಎಷ್ಟು ನೆನೆಯುತ್ತೋ ಅಷ್ಟು ಚೆನ್ನಾಗಿ ಇದ್ರ ಪರಿಮಳ ಕೂಡ ಬರುತ್ತೆ. ಹಾಗಾಗಿ ನಾನು ಇದನ್ನು ನೆನೆಸಿಟ್ಕೊಂಡಿದ್ದೀನಿ. ಅಕ್ಕಿಯನ್ನು ತೊಳೆದು ಬಸ್ತು ಇಟ್ಕೊತೀನಿ. ಒಂದು ಅರ್ಧ ಗಂಟೆನಾದರೂ ಅಕ್ಕಿನೆಯನ್ನು ತೊಳೆದು ಬಸ್ತಿಟ್ಕೊಂಡ್ರೆ ನಾವು ಪುಲಾವ್ ನಾವು ಏನು ಅಂದ್ಕೊಳ್ತೀವಿ ಅದು ಒಂಥರ ಸ್ಮೂತಾಗಿ ಬರುತ್ತೆ. ಹಾಗಾಗಿ ತಯಾರಿಯನ್ನು ಮಾಡ್ಕೊಳ್ಳೋಣ. ಇದನ್ನೆಲ್ಲ ಹೆಚ್ಚಿ ತೊಳೆದು ಮಾಡ್ಕೊಳ್ಳೋಣ. ತಯಾರಿ ಸ್ವಲ್ಪ ತಡ ಆದರೂ ಕೂಡ ಆಮೇಲೆ ಪಲಾವ್ ಬಹಳ ಬೇಗ ಆಗುತ್ತೆ. ಬನ್ನಿ ಮಾಡೋಣ. ಈಗ ನಾನು ಇಟ್ಟುಕೊಂಡಂತಹ ಲವಂಗ ಚಕ್ಕೆನಲ್ಲಿ ಇಲ್ಲಿ 1-2 ಚಕ್ಕೆ ಪೀಸು, 1-2 ಲವಂಗ, ಒಂದು 4 ಲವಂಗವನ್ನು ಹಾಗೆ ಇಟ್ಕೊಂಡಿದ್ದೀನಿ. ಇದನ್ನು ನಾವು ಜಜ್ಜಿ ಆಮೇಲೆ ಒಗ್ಗರಣೆಯಲ್ಲಿ ಸೇರಿಸ್ಕೊಳ್ಳೋಣ. ಇದ್ರ ಜೊತೆಗೆ ನಾನು ಒಂದು ನಿಂಬೆಹಣ್ಣನ್ನು ಕೂಡ ಇಟ್ಕೊಂಡಿದ್ದೀನಿ. ಇದು ಕೊನೆಯಲ್ಲಿ. ಇಲ್ಲಿ ನಾನು ಟೊಮೊಟೊ ಬಳಸ್ತಾ ಇಲ್ಲ, ಕೇವಲ ನಿಂಬೆಹಣ್ಣನ್ನು ಬಳಸ್ತಾ ಇದ್ದೀನಿ. ಒಂದು ಪಲಾವ್ ಎಲೆಯನ್ನು ಕೂಡ ಇಟ್ಕೊಂಡಿದ್ದೀನಿ ಇದ್ರ ಜೊತೆಯಲ್ಲಿ. ಈಗ ನಾವು ರುಬ್ಕೊಳ್ಳಿಕ್ಕೆ ಈರುಳ್ಳಿಯನ್ನೆಲ್ಲ ಹೆಚ್ಕೊಂಡಾಗಿದೆ. ಈಗ ಒಂದೊಂದನ್ನೇ ನಾವು ಮಿಕ್ಸಿ ಬೌಲಿಗೆ ಹಾಕ್ಕೊಳ್ಳೋಣ. ಒಂದು ಈರುಳ್ಳಿಯನ್ನು ಹಾಕ್ಕೋತಾ ಇದ್ದೀನಿ. 3 ಈರುಳ್ಳಿ, ಸಾಧಾರಣ ಅಳತೆಯ 3 ಈರುಳ್ಳಿಯನ್ನು ತಗೊಂಡಿದ್ದೆ. ಇಲ್ಲಿ 7 ಹಸಿಮೆಣಸು, ಒಂದು ಅರ್ಧ ಇಂಚಿನಷ್ಟು ಶುಂಠಿ, ಪುದೀನ ಮತ್ತು ಕೊತ್ತಂಬರಿ ಸೊಪ್ಪನ್ನು ಸಮ ತಗೊಂಡಿದ್ದೀನಿ. ಏನು ನಾವು ನೆನೆಸ್ಕೊಂಡಿದ್ವಲ್ಲ ಏಲಕ್ಕಿ, ಬೆಳ್ಳುಳ್ಳಿ, ಅದನ್ನೆಲ್ಲ ನಾವೀಗ ಸೇರಿಸ್ಕೋಬೇಕಾಗತ್ತೆ. ಇಲ್ಲಿ ನೆಂದ್ಕೊಂಡಿದೆ. ಇದನ್ನೆಲ್ಲ ನಾವು ಈ ರುಬ್ಬೋದಕ್ಕೆ ಸೇರಿಸ್ಕೊಳ್ಳೋಣ. ನೋಡಿ ಹೀಗೆ ಉಬ್ಕೊಂಡಿದೆ ಏಲಕ್ಕಿ. ಈ ನೀರನ್ನು ಹಾಗೆ ಇಟ್ಕೊಂಡು ನಾವು ಏನು ಪಲಾವ್ಗೆ ನೀರನ್ನು ಸೇರಿಸ್ತೀವಿ ಆ ಹಂತದಲ್ಲಿ ಈ ನೀರನ್ನು ಸೇರಿಸ್ಕೊಂಡ್ರೆ ಆಯಿತು. ಯಾಕಂದರೆ ಈ ನೀರಿನಲ್ಲಿ ಒಂದು ಪರಿಮಳ ಇರುತ್ತೆ. ಹಾಗಾಗಿ ಅದನ್ನು ಚೆಲ್ಲುವುದು ಬೇಡ. ನಾವೀಗ ಇದನ್ನು ರುಬ್ಬುವಾಗ ನೀರನ್ನು ಹಾಕ್ಕೊಳ್ಳದೆ ರುಬ್ಕೊಳ್ಳೋಣ. ಯಾಕಂದರೆ ನಮಗೆ ಕೊತ್ತಂಬರಿ ಸೊಪ್ಪಿನಲ್ಲೂ ನೀರಿನ ಅಂಶ ಇದೆ, ಹಾಗೆ ಈರುಳ್ಳಿಯಲ್ಲೂ ನೀರಿನ ಅಂಶ ಇದೆ. ಈಗ ರುಬ್ಕೊಂಡು ಆಗಿದೆ. ಈ ರೀತಿ ಹಸಿರಾದ ಒಂದು ಮಸಾಲೆ ಇದು ರೆಡಿಯಾಗಿದೆ. ನಾವು ಇದನ್ನು ತುಪ್ಪ ಮತ್ತು ಎಣ್ಣೆಯ ಜೊತೆಗೆ ಬಾಡಿಸ್ಕೊಳ್ತೇವೆ.
ಈಗ ನಾನು ಕುಕ್ಕರನ್ನು ಇಟ್ಕೊಂಡು 2 ಸ್ಪೂನ್ ತುಪ್ಪವನ್ನು ಹಾಕ್ಕೊಳ್ತಾ ಇದ್ದೀನಿ. ಒಂದು 4-5 ಸ್ಪೂನಷ್ಟು ಎಣ್ಣೆ, ಸ್ವಲ್ಪ ಕಾದ್ಮೇಲೆ ನಾನಿಲ್ಲಿ ಒಂದು ಪಲಾವ್ ಎಲೆಯನ್ನು 2 ಭಾಗ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಇಟ್ಕೊಂಡಂತಹ 1-2 ಸಣ್ಣ ಚಕ್ಕೆ ಚೂರು ಹಾಗೂ ಲವಂಗವನ್ನು ಸ್ವಲ್ಪ ಮಟ್ಟಿಗೆ ಕುಟ್ಕೊಂಡಿದ್ದೀನಿ, ಪೂರ್ತಿ ಕುಟ್ಟಿಲ್ಲ. ಹಾಗೆ ಇಡೀದು ಕೂಡ ಹಾಕ್ಬೋದು. ನಾನು ಹಿಂಗೆ ಹಾಕಿದ್ರೆ ಸ್ವಲ್ಪ ಪರಿಮಳ ಚೆನ್ನಾಗಿರುತ್ತೆ ಅಂತ ಇದ್ರಲ್ಲಿ ಹಾಕ್ಕೊತಾ ಇದ್ದೀನಿ. ಕ್ಯಾಪ್ಸಿಕಮನ್ನು ಕಟ್ ಮಾಡಿದ್ದನ್ನು ಇದರಲ್ಲಿ ಸೇರಿಸ್ಕೊತೀನಿ. ಒಂಚೂರು ಇದು ತಕ್ಕೊತೀನಿ ನಾನು ಇದನ್ನು. ಬಾಕಿ ತರಕಾರಿ ಜೊತೆಗೆ ಕ್ಯಾಪ್ಸಿಕಮನ್ನು ಹಾಕಿದಾಗ ಅದು ಮೆತ್ತಗೆ ಹಾಕ್ಬಿಡುತ್ತೆ ಅಂದ್ಕೊಂಡು ನಾನು ಮೊದಲೇ ಕರೆದು ಸ್ವಲ್ಪ ಎಣ್ಣೆಯಲ್ಲಿ ಬಾಡಿಸ್ಕೊಂಡು ಎತ್ತಿಟ್ಕೊಂಡು ಆಮೇಲೆ ಸೇರಿಸ್ಕೊತೀನಿ. ಇದು ಸ್ವಲ್ಪ ಬಾಡಿರೋ ಅಂಥ ಕ್ಯಾಪ್ಸಿಕಮ್ಮನ್ನು ಎತ್ತಿಟ್ಕೊಳ್ತಾ ಇದ್ದೀನಿ ನಾನು. ಪಲಾವ್ ಎಲೆಯನ್ನು ನಾನು ಇದೇ ಕುಕ್ಕರ್ನಲ್ಲೇ ಬಿಡ್ತಾ ಇದ್ದೀನಿ, ಅದನ್ನು ಎತ್ಕೊತಾ ಇಲ್ಲ. ಈಗ ಇದಕ್ಕೆ ಮಸಾಲೆಯನ್ನು ನಾವೇನು ರುಬ್ಬಿಟ್ಕೊಂಡಿದ್ದೆ ಆ ಮಸಾಲೆಯನ್ನು ಇದಕ್ಕೆ ಸೇರಿಸ್ಕೊಳ್ಳಿ. ಮಸಾಲೆಯ ಹಸಿ ವಾಸನೆ ಹೋಗೋವರೆಗೂ ನಾವು ಈ ಎಣ್ಣೆ ಮತ್ತು ತುಪ್ಪದ ಮಿಶ್ರಣದಲ್ಲಿ ಹುರ್ಕೊಳ್ಳೋಣ. ಇದು ಸ್ವಲ್ಪ ಬಾಡಿದ ಮೇಲೆ ನಾನು ತರಕಾರಿಗಳನ್ನು ಸೇರಿಸ್ಕೊತೀನಿ. ಇದರ ಬಣ್ಣ ಸ್ವಲ್ಪ ಬದಲಾಗೋವರೆಗೂ ನಾವು ಹುರ್ಕೋಬೇಕು. ನಾನೇನು ಕುಕ್ಕರ್ ಪಾತ್ರೆಯಲ್ಲಿ ಇದ್ದಂತಹ ಇದಕ್ಕೆ ನಾನು ಸ್ವಲ್ಪ ನೀರನ್ನು ಹಾಕಿ ಆ ನೀರನ್ನು ಇಲ್ಲಿ 6 ಲೋಟದಷ್ಟು ಮಾಡಿ ಬಿಸಿಗಿಟ್ಕೊಂಡಿದ್ದೀನಿ. ಸೊ ಇದು ಕುದ್ದ ಮೇಲೆ ನಾನು ಕುಕ್ಕರ್ಗೆ ಸೇರಿಸ್ಕೊತೀನಿ ಅದೇ ನೀರನ್ನು. ನಾವು ನೇರ ತಣ್ಣೀರನ್ನು ಕೂಡ ಹಾಕ್ಬೋದು, ನಾನು ಸ್ವಲ್ಪ ಬೇಗ ಆಗಲಿ ಅಂತ ಹೀಗೆ ಮಾಡ್ತಾಯಿದ್ದೀನಿ. ಈಗ ನಾವು ಹಾಕಿಕೊಂಡಂತಹ ಮಸಾಲೆಯ ಬಣ್ಣ ಸ್ವಲ್ಪ ಬದಲಾಗ್ತಾಯಿದೆ. ಈ ಸಂದರ್ಭದಲ್ಲಿ ನಾವು ಒಂದೊಂದೇ ತರಕಾರಿಗಳನ್ನು ಸೇರಿಸ್ಕೊಳ್ಳೋಣ. ಸೊ ಹೆಚ್ಚಿಕೊಂಡಂತಹ ಬೀನ್ಸು, ಕ್ಯಾರೆಟು, ಇದನ್ನು ಸ್ವಲ್ಪ ನಾವು ಕೈ ಹಾಕ್ಸ್ಕೊಂಡ್ಮೇಲೆ ನಾವು ಉಳಿದ ತರಕಾರಿ ಸೇರಿಸ್ಕೊಳ್ಳೋಣ. ಯಾಕಂದರೆ ಇದು ಸ್ವಲ್ಪ ಗಟ್ಟಿ, ಹಾಗಾಗಿ ನಾನು ಇಲ್ಲಿ ಆಲೂಗೆಡ್ಡೆ ಮತ್ತು ಬಟಾಣಿಯನ್ನು ಸೇರಿಸಿ ಇಟ್ಕೊಂಡಿದ್ದೀನಿ, ಅದನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ.
ಇದನ್ನು ಚೆನ್ನಾಗಿ ಮಿಶ್ರಣ ಮಾಡ್ಕೊಂಡು ಸ್ವಲ್ಪ ಬಾಡಿಸ್ಕೊಳ್ಳೋಣ. ಆಮೇಲೆ ಇದಕ್ಕೆ ನಾವು ಇಟ್ಕೊಂಡಂತಹ ಅಕ್ಕಿಯನ್ನು ಸೇರಿಸಬೇಕು. ಒಂದು 2 ನಿಮಿಷ ಕೈ ಆಡಿಸಿದ ಮೇಲೆ ಈಗ ಇದಕ್ಕೆ ಅಕ್ಕಿಯನ್ನು ಸೇರಿಸೋಣ. ಇದನ್ನು 1 ನಿಮಿಷ ಕೈ ಆಡಿಸಿದ ಮೇಲೆ ಕುದಿಯೋ ನೀರನ್ನು ಇದಕ್ಕೆ ಹಾಕ್ಕೊಳ್ಳೋಣ. ಈಗ ಇದು ನಾವು ಇಟ್ಕೊಂಡಂತಹ ಅಕ್ಕಿಯನ್ನು ಹುರ್ಕೊಂಡಾಗಿದೆ. ಇದಕ್ಕೆ ನಾವು ಇಲ್ಲಿ ಇಟ್ಕೊಂಡಂತಹ ನೀರನ್ನು ಸೇರಿಸ್ಕೊಳ್ಳೋಣ. ಹಾಗೆ ನಾವು ಇಲ್ಲಿ ನೆನೆಸಿದಂತಹ ನೀರು ಕೂಡ ಇದೆ, ಇದನ್ನು ಕೂಡ ಫಸ್ಟ್ ನಾನು ಸೇರಿಸ್ಕೊತಾ ಇದ್ದೀನಿ. ಈಗ ಈ ನೀರನ್ನು ಇದಕ್ಕೆ ಮಿಶ್ರಣ. ಸೊ ಅಕ್ಕಿಯನ್ನು ನಾನು 3 ಲೋಟ ತೊಗೊಂಡಿದ್ದೆ, ಅದರ ಡಬ್ಬಲ್ ನೀರನ್ನು ತೊಗೊಂಡಿದ್ದೀನಿ. ಅದೇ ನೀರಲ್ಲಿ ತರಕಾರಿ ಕೂಡ ಬೇಯುತ್ತೆ. ಇದು ಚೆನ್ನಾಗಿ ಕುದ್ದ ಮೇಲೆ ನಾವು ಉಪ್ಪು, ನಿಂಬೆಹಣ್ಣು, ಕ್ಯಾಪ್ಸಿಕಮ್ ಎಲ್ಲ ಹಾಕಿ ಮುಚ್ಚೋಣ. ಚೆನ್ನಾಗಿ ಕುದೀಲಿ. ಯಾಕಂದ್ರೆ ಚೆನ್ನಾಗಿ ಕುದ್ದು ಒಂದು ಅರ್ಧ ಬೆಂದಿದೆ ಅಂತ ಆದಮೇಲೆ ನಾವು ಇದನ್ನೆಲ್ಲ ಹಾಕಿ ಮುಚ್ಚಿದ್ರೆ ಅದು ತರಕಾರಿ ಇದು ಎಲ್ಲವೂ ಒಂದೇ ಕಡೆ ಸೇರಿಕೊಡೋದಿಲ್ಲ, ನೀಟಾಗಿ ಮಿಶ್ರಣ ಆಗಿರುತ್ತೆ. ಈಗ ಕುದೀತಾ ಇದೆ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಳೋಣ. ಒಂದು 1/4 ಚಮಚದಷ್ಟು ಸಕ್ಕರೆ, ಹಾಗೆ ನಾವು ಇಟ್ಕೊಂಡಂತಹ ಕ್ಯಾಪ್ಸಿಕಮ್, ಈಗ ನೀಟಾಗಿ ಮಿಶ್ರಣ ಮಾಡೋಣ. ಈಗ ಇದಕ್ಕೆ ನಿಂಬೆಹಣ್ಣನ್ನು ಹಿಂಡೋಣ. ಇಷ್ಟು ಮಾಡಿ ಇದಕ್ಕೆ ನಾವು ಮುಚ್ಚಳವನ್ನು ಮುಚ್ಚಿ ಒಂದು ಕೂಗನ್ನು ಕೂಗಿಸ್ಕೊಳೋದು. ಸೊ ನಮ್ಮ ಮನೆ ಕುಕ್ಕರ್ ಇದು ನಮ್ಗೆ ಗೊತ್ತಿರುತ್ತೆ. ಸಾಧಾರಣ ಒಂದು ಕೂಗು, ಈಗ ಇಷ್ಟು ಕುದ್ದ ಮೇಲೆ ನಮಗೆ ಒಂದು ಕೂಗಿದ್ರೆ ಸಾಕಾಗುತ್ತೆ. ಇಲ್ಲ ನೀರು ತುಂಬ ಗಡಿಸಿದೆ ಅಂದರೆ 2 ವಿಸಲನ್ನು ಕೂಗಿಸ್ಕೊಳ್ಬೇಕಾಗುತ್ತೆ. ಕುಕ್ಕರ್ ಆರಿದೆ, ನೋಡೋಣ ಏನಾಗಿದೆ ಅಂತ. ಈಗ ನಮ್ಮ ಪಲಾವ್ ರೆಡಿಯಾಗಿದೆ. ಉದುರುದ್ರಾಗಿ ಹೆಚ್ಚು ಮಿಶ್ರಣ ಮಾಡೋ ಅಗತ್ಯನೂ ಬರಲ್ಲ, ಯಾಕಂದರೆ ಎಲ್ಲ ಒಂದೇ ಕಡೆ ಏನು ಸೇರಿಕೊಂಡಿರಲ್ಲ, ತರಕಾರಿ ಎಲ್ಲ ಕಡೆ ಮಿಶ್ರಣ ಆಗಿರುತ್ತೆ ನೋಡಿ. ಎಸ್, ಪ್ಲೇಟಿಗೆ ಹಾಕ್ಕೊಡ್ತೀನಿ. ಮೊಸರು ಬಜ್ಜಿ ಇಟ್ಕೊಡ್ತೀನಿ, ಆರಾಮಾಗಿ ಟೇಸ್ಟ್ ಮಾಡಿ. ಓಕೆನಾ? ಹೀಗೆ ಪಲಾವ್ಗೆ ಒಂದು ಮೊಸರು ಬಜ್ಜಿ ಇಲ್ಲ ಅಂದರೆ ಚೆನ್ನಾಗಿರಲ್ಲ ಅಲ್ವಾ? ಹಾಗಾಗಿ ಒಂದು ಮೊಸರು ಬಜ್ಜಿಯನ್ನು ಮಾಡ್ಕೊಳ್ಳೋಣ. ಅದಕ್ಕೋಸ್ಕರ ನಾನು 1 ಸೌತೆಕಾಯಿ, 1 ಈರುಳ್ಳಿ, 1 ಟೊಮೊಟೊ, 1 ಹಸಿಮೆಣಸು, 1 ಚೂರು ಕೊತ್ತಂಬರಿ ಸೊಪ್ಪು, ಸುಮಾರು 2 ಲೋಟದಷ್ಟು ಮೊಸರು, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ತೊಗೊಂಡಿದ್ದೀನಿ. ಸೌತೆಕಾಯಿನ ಹೆಚ್ಚಿ ಸೇರಿಸಿ ನಾವೆಲ್ಲವನ್ನು ಮಿಕ್ಸ್ ಮಾಡಿದ್ಮೇಲೆ ನಮಗೆ ಬೇಕು ಅನಿಸಿದ್ರೆ ಒಗ್ಗರಣೆ ಕೊಟ್ಕೊಳ್ಳೋಣ, ಇಲ್ಲಾಂದ್ರೇನು ತೀರಾ ಅವಶ್ಯಕತೆ ಏನು ಇರೋದಿಲ್ಲ ಅದಕ್ಕೆ. ಮೊಸರು ಬಜ್ಜಿಗೆ ನಾನು ಸೌತೆಕಾಯಿ ಸಿಪ್ಪೆಯನ್ನು ತಕ್ಕೊಂಡಿದ್ದೀನಿ. ಈ ಸಿಪ್ಪೆಯಿಂದ ನಾವು ಚಟ್ನಿಯನ್ನು ಮಾಡ್ಬೋದು. ಇದನ್ನು ಕೂಡ ಎತ್ತಿಟ್ಕೊಳ್ಳೋಣ. ಈಗ ಸ್ವಲ್ಪ ಅಡುಗೆಯನ್ನು ಒಗ್ಗರಣೆಗಾಗಿ ಹಾಕ್ಕೊಳ್ಳೋಣ. ಅದು ಕಾಯಿ ತನಕ ನಾವು ಇಲ್ಲಿ ಸೌತೆಕಾಯಿ, ಟೊಮೊಟೊ, ಈರುಳ್ಳಿ ಎಲ್ಲ ಮಿಶ್ರಣವನ್ನು ಮಾಡ್ಕೊಂಡಿದ್ದೀನಿ. ಇದಕ್ಕೆ ನಾವು ಮೊಸರನ್ನು ಸೇರಿಸ್ಕೊಳ್ಳೋಣ.
ಸ್ವಲ್ಪ ಉಪ್ಪು, ಅದಕ್ಕೆ ಸಾಸಿವೆ ಮತ್ತು ಜೀರಿಗೆ ಒಗ್ಗರಣೆಯನ್ನು ಕೊಡೋಣ. ಜೀರಿಗೆ, ಈಗ ಒಂದು ಹಸಿಮೆಣಸು. ಈಗ ಒಲೆಯನ್ನು ಆಫ್ ಮಾಡಿ ನಾನು ಅದಕ್ಕೆ ಕರಿಬೇವಿನ ಸೊಪ್ಪು ಹಾಕ್ತೀನಿ. ಒಗ್ಗರಣೆಯನ್ನು ಮೊಸರಿಗೆ ಸೇರಿಸ್ಕೊಳ್ಳೋಣ. ಚೆನ್ನಾಗಿ ಮಿಶ್ರಣ ಮಾಡಿಕೊಂಡ್ರೆ ನಮ್ಮ ಮೊಸರು ಬಜ್ಜಿ ರೆಡಿ. ನಾನು ಅಷ್ಟು ಮೊಸರು ಹಾಕೋಣ ಅಂತ ಇಟ್ಕೊಂಡಿದ್ದೆ, ಈಗ ಜಾಸ್ತಿ ಆಯಿತು ಅನಿಸ್ತು, ಹಾಗೆ ಆ ಪಾತ್ರೆ ಮತ್ತೆ ಉಳಿಸಿದ್ದೀನಿ. ಸೊ ಇಷ್ಟು ಮಂದಕ್ಕಿದ್ರೆ ಸಾಕು. ಸೊ ಪಲಾವ್ ಆದ ಕೂಡಲೇ ಪಲಾವ್ ಜೊತೆ ಹಾಕ್ಕೊಂಡು ಊಟ ಮಾಡ್ತಾ ಇರೋದೆ.